ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಮಾರ್ನಿಂಗ್ ರೊಟೀನ್ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ವೀಡಿಯೋನ. ನಾನು ಬೆಳಗ್ಗೆ ಒಂದು 6:30ಗೆ ಎದ್ದೋಳೋದು. ಎದ್ದು ಬೇಗ ಕೆಲಸ ಎಲ್ಲ ಮುಗಿಸ್ಕೋಬೇಕಲ್ವಾ, ಅದಕ್ಕೆ ಈಚೆಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಅಲ್ಲಿರೋ ಪಾಟ್ಗಳಿಗೆಲ್ಲ ನಾನಂತೂ ನೀರೇ ಹಾಕಲ್ಲ. ಯಾವಾಗೋ ಒಂದು ಸಲ ಅತ್ತೆ ಮಾವ ಎಲ್ಲರೂ ಹೊರಗಡೆ ಟ್ರಿಪ್ಗೆ ಹೋದಾಗ ಹಾಕೋದಷ್ಟೇ. ನಮ್ಮ ಮಾವನೇ ಎಲ್ಲ ಮೇಂಟೈನ್ ಮಾಡೋದು. ಕೆಳಗಡೆನೂ ಕೂಡ ಪ್ರತಿಯೊಂದು ಗಿಡಕ್ಕೆ ಪಾಟಿಗೆಲ್ಲ ಅವರೇ ಬೆಳಗ್ಗೆ ಎದ್ದ ತಕ್ಷಣವೇ ನೀರು ಹಾಕ್ಬಿಟ್ಟು ಅವರು ಮಾರ್ಕೆಟ್ಗೆ ಹೋಗಿ ಹಾಲು ಮತ್ತು ತರಕಾರಿ ತೊಗೊಂಡು ಬರೋದು. ಅಲ್ಲೊಂದು ಲೆಮನ್ ಗಿಡ ತೋರಿಸಿದ್ನಲ್ಲ, ಅದು ಎಷ್ಟು ನಿಂಬೆಹಣ್ಣು ಬಿಡುತ್ತೆ ಅಂದರೆ ಅದು ಒಂದು ಸತಿಗೆ ಒಂದು 500 ಅಷ್ಟು ಬಿಡುತ್ತೆ. ಅಷ್ಟು ಚೆನ್ನಾಗಿ ಬಿಡುತ್ತೆ ಗೊತ್ತಾ. ಅದೊಂದು ಫೋಟೋ ಶೇರ್ ಮಾಡ್ತೀನಿ ನೋಡೋರಂತೆ. ಅದು ಬಿಟ್ಟಾಗ ತುಂಬ ನಾನು ಹಾಗೆ ಎಲ್ಲ ತೊಳ್ಕೊಂಡು ರಂಗೋಲಿ ಬಿಟ್ಕೋತಾ ಇದ್ದೀನಿ. ರಂಗೋಲಿ ಬಿಟ್ಟಾದಮೇಲೆ ನೆಕ್ಸ್ಟು ಇನ್ನೇನು ಕಾಫಿ ಮಾಡೋದು ಎಲ್ಲರಿಗೂ. ನಾವು ಅಷ್ಟರಲ್ಲಿ ನಮ್ಮ ಮಾವ ಬಂದಿರ್ತಾರೆ ತಗೊಂಡು ಹಾಲು. ಆವಾಗ ನಾನು ಕಾಫಿ ಮಾಡ್ಕೊಂಡು, ನನಗೇನಂದರೆ ನನ್ನ ಮಗನ್ನ ನಮ್ಮ ಮಾವ ನೋಡ್ಕೋತಾರೆ ಅವ್ರು ಹೋಗೋವರೆಗೂ. ಅದಾದಮೇಲೆ ನನಗೆ ನಮ್ಮ ಅತ್ತೆ ಸಪೋರ್ಟ್ ಐತೆ. ಅವರೇನೋ ಒಂದು ಮಾಡ್ತಿದ್ರೆ ನಾನು ಒಂದು ಕೆಲಸನ ಅವರು ನನಗೆ ಇನ್ನೊಂದು ಕೆಲಸ ಮಾಡಿಕೊಡ್ತಾ ಇರ್ತಾರೆ. ನಾನು ಕಾಫಿ ಮಾಡೋ ಅಷ್ಟರಲ್ಲಿ ಅವರು ನನಗೆ ತಿಂಡಿ ಏನು ಮಾಡ್ಬೇಕು ಅನ್ನೋದನ್ನು ಅವರು ರೆಡಿ ಮಾಡಿಕೊಟ್ಟಿರ್ತಾರೆ. ನಾನು ಆವಾಗ ಕಾಫಿ ಕುಡ್ಕೊಂಡು ರೆಡಿ ಮಾಡ್ಕೋತೀನಿ. ನಾನು ನೈಟೇ ಮಲ್ಕೋಬೇಕಾದ್ರೆ ಯಾವ ಪಾತ್ರೆನೂ ಇಡಲ್ಲ. ನಾನೆಲ್ಲನೂ ನೀಟಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ವಾಶ್ ಮಾಡಿಬಿಟ್ಟೆ ಹೋಗಿ ಮಲ್ಕೊಳ್ಳೋದು. ಹಂಗಿದ್ರೆ ಬೆಳಗ್ಗೆ ಬೇಗ ಎದ್ದು ಈಚೆ ಕಡೆ ಎಲ್ಲ ಕೆಲಸ ಮುಗಿಸಿ ತಿಂಡಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತಲ್ವ, ಅದಕ್ಕೋಸ್ಕರ ಆ ಥರ ಮಾಡ್ಕೊಳ್ಳೋದು. ನಾನು ಚಟ್ನಿಗೆ ಕಡಲೆ ಕಾಯಿ, ಹಸಿಮೆಣ್ಸಿನ್ಕಾಯಿ, ಸಾಂಬಾರು ಸೊಪ್ಪು ಮತ್ತು ಉಪ್ಪು ಇಷ್ಟೇ ಹಾಕೋದು. ಇನ್ನೇನು ಬೆಳ್ಳುಳ್ಳಿ ಹುಣಸೆಹಣ್ಣು ಅವೆಲ್ಲ ಹಾಕೋದೇ ಇಲ್ಲ. ನಾನು ನನ್ನ ಹಸ್ಬೆಂಡಿಗೆ ಮತ್ತು ನಮ್ಮ ಮೈದಾ ಅವರಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಅವ್ರು ತಿನ್ಕೊಂಡು ಹೊಟ್ಟೋಗ್ಬಿಟ್ರೆ ನೆಕ್ಸ್ಟು ನಮ್ಮ ಮಾವ ತಿನ್ಕೊಂಡು ಹೋಗ್ತಾರೆ. ಅದಾದಮೇಲೆ ನಾನು ನಮ್ಮ ಅತ್ತೆ ಇಬ್ಬರೇ ತಿನ್ಬೋದು ಆರಾಮಾಗಿ. ಅವಾಗ ಬೇಗ ಕೆಲಸ ಮುಗಿಯುತ್ತೆ. ಕುತ್ಕೊಂಡು ಮಾತಾಡೋದು ಸಂಜೆವರೆಗೂ. ನನ್ನ ಮಗ ದೋಸೆ ಬೇಡ ಅಂತ, ಅದಕ್ಕೋಸ್ಕರ ಅವನಿಗೆ ಮ್ಯಾಗಿ ತರಿಸ್ಕೊಡೋಣ ಅಂತ ತರಿಸ್ದೆ. ಆದರೆ ಆ ಮ್ಯಾಗಿ ಸಿಕ್ಕಲಿಲ್ಲ, ಇಪ್ಪಿ ಸಿಕ್ತು. ಅವ್ನಿಗೆ ಅದೇನೋ ಆ ಟೇಸ್ಟ್ ಇಷ್ಟನೇ ಆಗಲಿಲ್ಲ. ಅವನು ಅದನ್ನೂ ಕೂಡ ತಿನ್ನಲಿಲ್ಲ. ಊಟ ತಿನ್ಸೋದೇ ಒಂದು ದೊಡ್ಡ ಸಾಹಸ ಆಗಿಬಿಡುತ್ತೆ ಮಾತ್ರ ತಾಯಂದಿರಿಗೆ. ಮಕ್ಕಳುಗಳಿಗೆ ಊಟ ಮಾಡಿಸೋದೇ ದೊಡ್ಡ ಸಾಧನೆ. ಅವನು ಎಷ್ಟು ತಿಂದ ಅಷ್ಟು ತಿಂದ್ಬಿಟ್ಟು ನಾನು ಆಮೇಲೆ ಅತ್ತೆಗೆ ನಾವು ತಿಂಡಿ ತಿನ್ಕೊಳ್ಳೋಣ ಅಂತಂದಿದ್ದಕ್ಕೆ ನಮ್ಮ ಮಾವ ತಿನ್ನೋವರೆಗೂ ನಮ್ಮ ಅತ್ತೆ ತಿನ್ನಲ್ಲ. ಆದರೆ ನಾನು ಹಂಗೆಲ್ಲ ಇಲ್ಲ, ನನಗೆ ಹೊಟ್ಟೆ ಹಸಿದ್ರೆ ನಾನು ತಿನ್ನಬೇಕು. ನಾನು ದೋಸೆ ಹಾಕ್ತಾನೆ ಈಗ ಒಂದು ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ನಾನು ಅಲ್ಲೇ ಮಿಕ್ಕಿದ ಏನು ಕೆಲಸ ಐತೆ ಎಲ್ಲ ಅಲ್ಲಲ್ಲೇ ಮಾಡ್ಕೋತಾ ಇರ್ತೀನಿ. ಯಾವುದನ್ನು ಪೆಂಡಿಂಗ್ ಇಡ್ತಾ ಹೋಗಲ್ಲ. ನಾನು ತಿಂಡಿ ಆದ ತಕ್ಷಣ ಅಡುಗೆ ಮಾಡ್ಕೋತೀನಿ. ಮಾಡಿಕೊಂಡು ಆವಾಗ ಒಂದು 11 o'clock ಇರಲ್ಲ, 10:30 ಅಷ್ಟರಲ್ಲಿ ಎಲ್ಲ ಕೆಲಸ ಮುಗ್ದಿರುತ್ತೆ. ಮಧ್ಯಾಹ್ನ ರೈಸ್ ಒಂದು ಇಟ್ಕೋಬೇಕು. ಆ ಥರ ಕೆಲಸ ಮುಗಿಸ್ಬಿಟ್ಟು ನನ್ನ ಮಗನ ಕರ್ಕೊಂಡೋಗಿ ಮಲ್ಕೊಂಡ್ರೆ ನಮ್ಮ ಅತ್ತೆ ರೈಸು ಮತ್ತು ಮುದ್ದೆ ಮಾಡ್ಕೋತಾರೆ. ಆಗ ನನ್ನ ಮಗನ ಜೊತೆ ಎದ್ದು ಬಂದು ನಾನು ಊಟ ಮಾಡ್ಕೋತೀನಿ. ಇದೇ ಥರನೇ ನನ್ನ ಡೈಲಿ ರೊಟೀನ್ ಇರುತ್ತೆ. ಆದಷ್ಟು ಬೇಗ ಅಲ್ಲಲ್ಲೇ ಕೆಲಸ ಮಾಡ್ಕೊಂಡ್ರೆ ನಮಗೆ ಕೆಲಸ ಜಾಸ್ತಿ ಇರಲ್ಲ. ಒಬ್ಬೊಬ್ಬರು ಇಷ್ಟು ಪಾತ್ರೆ ಗುಡ್ಡೆ ಹಾಕೊಳ್ಳೋದು ಎಲ್ಲ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.